ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನುತಾ. ವೆನೂಸ್ ಕಿಚನ್ಗೆ ಸುಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಜಾರ್ನ ತಗೋತಾ ಇದ್ದೀನಿ. ಆ ಜಾರ್ಗೆ ಸ್ವಲ್ಪ ಸಾಂಬಾರ್ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಆ ಶುಂಠಿನ ಹಾಕೋಣ. ನಂತರ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಫುಲ್ ಬೆಳ್ಳುಳ್ಳಿನ. ನಂತರ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಪೂರ್ತಿ ಈರುಳ್ಳಿನ ಹಾಕೊಳ್ಳೋಣ ರುಬ್ಕೊಳ್ಳೋದಕ್ಕೋಸ್ಕರ. ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಲವಂಗನ ತಗೊತೀನಿ, 2 ಮೆಣಸನ್ನ ತಗೋತೀನಿ ಸಾಕು. ಯಾಕಂದರೆ ನಾವು ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಖಾರ ತುಂಬ ಬೇಡ. ನಂತರ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಎಲ್ಲದನ್ನು ಹಾಕಿ ಒಂದ್ಸಲ ನೀಟಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಆ ಕುಕ್ಕರ್ಗೆ ಒಂದು 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋಣ. ಕುಕ್ಕಿಂಗ್ ಆಯಿಲ್ನ ಹಾಕೊಂಡಾದ್ಮೇಲೆ ನಾನಿಲ್ಲಿ 3/4 kg ಕೋಳಿನ ಯೂಸ್ ಮಾಡ್ತಾ ಇದ್ದೀನಿ. ಆ ಕೋಳಿನ ನಾವಿಲ್ಲಿ ಹಾಕೋಣ. ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದನ್ನ ನಾವು ಚಿಕನ್ ಜೊತೆಗೆ ಸೇರಿಸ್ಕೊಳ್ಳೋಣ. ಅದೇನೆಲ್ಲ ಹಸಿ ವಾಸನೆ ಇರುತ್ತೋ ಅದೆಲ್ಲ ನೀಟಾಗಿ ಹೋಗಬೇಕು. ಸೊ ಚಿಕನ್ ಜೊತೆ ಅದನ್ನು ನೀಟಾಗಿ ಹುರಿಯೋಣ. ಜೊತೆಗೆ ಚಿಕನ್ ಅದ್ರ ಜೊತೆ ಬೇಯಬೇಕು. ಸೊ ಪ್ಲೇಟ್ನ ಮುಚ್ಚಿ 5 ನಿಮಿಷ ಒಂದು ಸೈಡಲ್ಲಿ ಅದನ್ನು ಬೇಯೋಕೆ ಬಿಡೋಣ. ಇಲ್ಲಿ ನಾವು ಯೂಸ್ ಮಾಡಿದ ಅದೇ ಜಾರಿಗೆ 2 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ, ನಂತರ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಡಲೆನ ಯೂಸ್ ಮಾಡ್ತಾ ಇದ್ದೀನಿ. ಕಡಲೆನ ಹಾಕೊಂಡಿದ ನಂತರ 1 ಸ್ಪೂನಷ್ಟು ಚಕ್ಕೆ ಪೌಡರನ್ನು ಯೂಸ್ ಮಾಡೋಣ. ನಂತರ 1 ಕಪ್ ತೆಂಗಿನಕಾಯಿನ ತುರ್ಕೊಂಡು ಹಾಕೊಳ್ಳೋಣ. ನಂತರ ಇದನ್ನೆಲ್ಲ ಮತ್ತೆ ರುಬ್ಕೊಂಡು ನೀಟಾಗಿ ಒಂದು ಪೇಸ್ಟ್ನ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಾಕು ಪೇಸ್ಟ್ ಮಾಡಿಕೊಂಡ್ರೆ. ಇವಾಗ ಕ್ಲೋಸ್ ಮಾಡಿದ ಪ್ಲೇಟ್ನ ತೆಗಿಯೋಣ. ಚಿಕನ್ ನೀಟಾಗಿ ಬೆಂದಿರುತ್ತೆ ಮಸಾಲದ ಜೊತೆಗೆ. ನಂತರ ನಾವೇನು ರುಬ್ಕೊಂಡಿರ್ತೀವಲ್ಲ ಪೇಸ್ಟ್, ಅದನ್ನು ಚಿಕನ್ ಜೊತೆಗೆ ಸೇರಿಸ್ಕೊಳ್ಳೋಣ. ಇವಾಗ ಅದೆಲ್ಲ ಸೇರಿಸಿದ ನಂತರ ಮತ್ತೊಂದು ಸಲ ನೀಟಾಗಿ ಕೈ ಆಡಿಸೋಣ 1 ನಿಮಿಷ. ಇದ್ರ ಜೊತೆ ನೀಟಾಗಿ ಚಿಕನ್ ಕಂಬೈನ್ ಆಗಿ ಬೇಯಲಿ. ನಂತರ ನಾವು ಇದಕ್ಕೆ 1 ಗ್ಲಾಸ್ ಆಫ್ ನೀರನ್ನ ಯೂಸ್ ಮಾಡೋಣ ಸಾಕು. ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ನೀರನ್ನ ಯೂಸ್ ಮಾಡ್ಕೊಳ್ಳಿ. ನೀರನ್ನು ಹಾಕಿ ನೀಟಾಗಿ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಮಿಕ್ಸ್ ಮಾಡಿಕೊಂಡ ಮೇಲೆ ನಾವು 1 ಸ್ಪೂನಷ್ಟು ಉಪ್ಪನ್ನು ಇಲ್ಲಿ ಹಾಕೋಣ. ಟೇಸ್ಟಿಗೋಸ್ಕರ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ. ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕು ಅಂತ. ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಆಗೋವರೆಗೂ ನಾವು ಬಿಡೋಣ. ಚಿಕನ್ ಬೆಂದಿರುತ್ತೆ. 3 ವಿಜಿಲ್ ಆಗಲಿಲ್ಲ ಅಂದರೆ 4 ವಿಜಿಲ್ ಹಾಕಿಸ್ಕೊಳ್ಳಿ. ನಂತರ ಲಿಡ್ನ ಓಪನ್ ಮಾಡೋಣ. ನಮ್ಮ ಬಿಸಿ ಬಿಸಿಯಾದ ಚಿಕನ್ ಸಾಂಬಾರ್ ರೆಡಿ ಇದೆ. ಹಾಸನ ಸೈಡಲ್ಲಿ ಚಿಕನ್ ಸಾಂಬಾರನ್ನ ಹೇಗೆ ಮಾಡ್ತಾರೆ, ನಿಮ್ಮ ಸೈಡ್ ಹೇಗೆ ಮಾಡ್ತಾರೆ ಅಂತ ನನಗೆ ತಿಳಿಸ್ಕೊಡಿ. ಹಾಗೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಮುದ್ದೆ ಜೊತೆ ಇದನ್ನು ತಿನ್ನೋದನ್ನು ಮರಿಬೇಡಿ. ಹೀಗೆ ಕುಕ್ಕಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ID ನಾನಿಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಥ್ಯಾಂಕ್ ಯು.